ದೇಶದ ಮೊದಲ ಮಿನಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಚಿನ್ನದ ನಾಡು ಕೋಲಾರದಲ್ಲಿ ಇವತ್ತಿಂದ ತನ್ನ ಕಾರ್ಯಾರಂಭವನ್ನು ಮಾಡಲಿದೆ. ಜೊತೆಗೆ ಇವತ್ತು ಈ ಒಂದು ಉತ್ಪಾದನಾ ಘಟಕಕ್ಕೆ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ನ ಅಧ್ಯಕ್ಷರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಅದೇ ಒಂದು ಘಟಕದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಈ ಒಂದು ಏನು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಕಂಪನಿಯಿಂದ ಈ ಒಂದು ಹೆಲಿಕಾಪ್ಟರನ್ನು ಉತ್ಪಾದನೆ ಮಾಡಲಾಗುತ್ತೆ. ಈ ಒಂದು ಘಟಕದಲ್ಲಿ H125M ಅನ್ನೋ ಒಂದು ಮಾಡೆಲ್ನ ಹೆಲಿಕಾಪ್ಟರು ನಾವೇನು ಇಲ್ಲಿ ನೋಡ್ತಾ ಇದ್ದೀವಿ, ಇದೇ ಒಂದು ಆ ಮಾಡೆಲ್ನ ಹೆಲಿಕಾಪ್ಟರ್ ಅದು. ಈ ಒಂದು ಹೆಲಿಕಾಪ್ಟರನ್ನು ಇಲ್ಲಿ ತಯಾರು ಮಾಡಲಾಗತ್ತೆ. ಅಂದರೆ ವಾರ್ಷಿಕವಾಗಿ 10 ಹೆಲಿಕಾಪ್ಟರನ್ನು ನಿರ್ಮಾಣ ಮಾಡುವಂಥ ಒಂದು ಸಾಮರ್ಥ್ಯ ಈ ಒಂದು ಕಂಪನಿ ಹೊಂದಿರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ 16 ಎಕರೆ ಪ್ರದೇಶದಲ್ಲಿ ಈ ಒಂದು ಏನು ಘಟಕವನ್ನು ಆರಂಭ ಮಾಡಿರುವಂಥದ್ದು. ಪ್ರಮುಖವಾಗಿ ಏರ್ಬಸ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಕಂಪನಿಯಿಂದ ಈ ಒಂದು ಹೆಲಿಕಾಪ್ಟರ್ ಘಟಕವನ್ನು ಆರಂಭ ಮಾಡಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಫ್ರಾನ್ಸ್ನ ಒಂದು ಸಹಭಾಗಿತ್ವ ಕೂಡ ಇದರಲ್ಲಿ ಇರುವಂಥದ್ದು. ನಾವು ಹೆಲಿಕಾಪ್ಟರ್ನ ನೋಡೋದಾದರೆ, ಈ ಒಂದು ಹೆಲಿಕಾಪ್ಟರು ತುಂಬ ಚಿಕ್ಕದಾಗಿರುವಂಥ ಹೆಲಿಕಾಪ್ಟರ್. ಅಂದರೆ ಈ ಒಂದು ಹೆಲಿಕಾಪ್ಟರಲ್ಲಿ ಒಂದು 5 ರಿಂದ 6 ಜನ ಕೂತ್ಕೊಳ್ಳುವಷ್ಟು ಸಾಮರ್ಥ್ಯ ಇರುವಂಥ ಒಂದು ಹೆಲಿಕಾಪ್ಟರ್ ಇದು. ಅಂದರೆ ಪೈಲಟು ಸೇರಿ 6 ಜನ ಇದರಲ್ಲಿ ಕೂತ್ಕೋಬೋದು. ಒಂದಷ್ಟು ಲಗೇಜನ್ನು ಕೂಡ ಹಾಕ್ಕೊಳ್ಳುವಂಥ ಒಂದು ಹೆಲಿಕಾಪ್ಟರ್ ಇದು. ಅಂದರೆ ಮುಂದಿನ ದಿನಗಳಲ್ಲಿ ಹೆಲಿಕಾಪ್ಟರ್ಗೆ ತುಂಬ ಬೇಡಿಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಹೆಲಿಕಾಪ್ಟರ್ ಘಟಕ ಮುಂದಿನ ದಿನಗಳಲ್ಲಿ ಭಾರಿ ಬೇಡಿಕೆ ಬರುವಂಥ ಸಾಧ್ಯತೆಗಳೆಲ್ಲವೂ ಇದೆ. ಅವೆಲ್ಲ ಮುಂಜಾಗ್ರತಾ ಉದ್ದೇಶಗಳನ್ನು ಇಟ್ಕೊಂಡು ಫ್ರಾನ್ಸ್ ಮತ್ತು ಭಾರತದ ಸಹಭಾಗಿತ್ವದಲ್ಲಿ ಒಂದು ಘಟಕವನ್ನು ಆರಂಭ ಮಾಡ್ತಿರುವಂಥದ್ದು. ಅಂದರೆ ಇವತ್ತು ಫ್ರಾನ್ಸ್ನ ರಕ್ಷಣಾ ಸಚಿವರು ಹೇಳೋ ಪ್ರಕಾರವಾಗಿ ಮುಂದಿನ 10-15 ವರ್ಷಗಳಲ್ಲಿ ಈ ರೀತಿಯ ಒಂದು ಹೆಲಿಕಾಪ್ಟರ್ ಮಾದರಿಯ ಹೆಲಿಕಾಪ್ಟರ್ಗೆ ತುಂಬ ಡಿಮ್ಯಾಂಡ್ ಬರುತ್ತೆ. ಹಾಗಾಗಿ ಇದು ಇನ್ನಷ್ಟು ವಿಸ್ತಾರಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಭಾರತದಲ್ಲಿ ಈ ರೀತಿಯ ಘಟಕಗಳನ್ನು 16 ಪ್ರದೇಶದಲ್ಲಿ ಆರಂಭ ಮಾಡುವಂಥ ಉದ್ದೇಶ ಕೂಡ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದ್ದಾರೆ. ಒಟ್ಟಾರೆ 1,000 ಕೋಟಿ ಹೂಡಿಕೆಯನ್ನು ಈ ಒಂದು ಘಟಕದಲ್ಲಿ ಮಾಡಿರುವಂಥದ್ದು. ಒಟ್ಟಾರೆ ಈ ಒಂದು ಉತ್ತಮ ಆರಂಭ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕಂದರೆ ಬಾಹ್ಯಾಕಾಶ ಮತ್ತು ಏರೋಸ್ಪೇಸ್ ವಿಭಾಗದಲ್ಲಿ ದೇಶದಲ್ಲಿ ಮತ್ತಷ್ಟು ಫ್ರಾನ್ಸ್ ಹೂಡಿಕೆ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ವಿಶ್ವಾಸವನ್ನು ಹೊಂದಿದೆ ಮತ್ತು ಆಶಾಭಾವನೆಯನ್ನು ಹೊಂದಿದೆ. ಹಾಗಾಗಿ ಇದು ಒಂದು ಉತ್ತಮ ಆರಂಭ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.